ಎತ್ತಿನ ಗಾಡಿ, ಅದ್ರ ಮೂಕಿಗೆ ಅವ್ರು ಕೂತ್ಕೊಂಡ್ರು, ಹಿಂದ್ಗಡೆ ಯಾರೋ ಇಬ್ರಿಗೆ ಎತ್ತರೋ ಮೇಲಿಕೆ ಅಂದರು. ಅವ್ರನ್ನ ಸ್ಪಾಟಲ್ಲಿ ಏನು ಕೇಳಂಗಿಲ್ಲ, ಸರ್ ಇದು ಲೈಟ್ ಯಾಕೆ ಇಲ್ಲಿ ಇಟ್ಟಿದೆ ಅಂತ ಕೇಳಂಗಿಲ್ಲ, ಬೈದ್ಬಿಡೋದು. ಆ್ಯಕ್ಟಿಂಗ್ ಬಗ್ಗೆ ನಾವು ಯೋಚನೆ ಮಾಡ್ತಿದ್ರು, ಅವರ ಮೆಲ್ಲಿಗೆ ಬಂದು ಕಿವಿನಲ್ಲಿ ಹೇಳೋರು, ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮ್ಮ ಆಸ್ಫುಟ ಚಲನಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನ ಅನುಭವದ ಪ್ರಕಾರ ರಾಮಚಂದ್ರ ಅಲ್ಲಿ ಯಾವ ರೀತಿಯಲ್ಲಿ ಯಾವ ಫಿಲ್ಮ್ ಬಳಸಿದ್ವಿ, ಯಾವ ಕ್ಯಾಮ್ರಾ ಇತ್ತು, ಏನದು, ಹೇಗೆ? ನಾವು 2C ಬಳಸಿದ್ವಿ, ಏರಿ 2C ಬಳಸಿದ್ವಿ ಸರ್. ಅದು ಏನಂದರೆ ಅದರ ಇದು ವಿ ಫೈಂಡ್ರು ಸ್ಟಡಿ ಇರುತ್ತೆ, ಸೊ ಅದರ ಆಪ್ರೇಟ್ ಮಾಡೋದೇ ಕಷ್ಟ ಅದು. ಸೊ ಅವರು ಫಸ್ಟ್ ಶಾಟ್ ಸೊ ಕಾಲುಗಳಿಂದನೇ ಬರುತ್ತೆ, ಅಲ್ಲಿಂದ ಸತ್ಯಮೇವ ಜಯತೆಗೆ ಹೋಗುತ್ತೆ. ಸೊ ಅದನ್ನ ಕುಂಟ ಒಬ್ಬ ಬರ್ತಿರ್ತಾನೆ, ಒಂಟಿ ಕಾಲ್ ಬರ್ತಾ ಬರುತ್ತೆ, ಬರೀ ಅವನ ಕಾಲಲ್ಲಿ ಬಂದು ಅವನ ಜೊತೆಗೆ ಸತ್ಯಮೇವ ಜಯತೆ ಅಂತ ಬರುತ್ತೆ. ಸೊ ಅದು ವೆರಿ ಟಫ್ ಟು ಆಪ್ರೇಟ್ ಅದು. ಸೊ ಅಂಥದ್ದೆಲ್ಲ ಆಪ್ರೇಟ್ ಮಾಡ್ತಾಯಿದ್ರು. ಆಮೇಲೆ ಅದು ನಾವು ಮಾಡಿದ್ದು ಆರೋ ಫಿಲ್ಮು 64 AS ನಾವು ಶೂಟ್ ಮಾಡೋಕ್ಕಾಗಲ್ಲ, 50 AS ಶೂಟ್ ಮಾಡೋಕು. ಸೊ ಲೈಟಿಂಗ್ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಸೊ ಇಂಡೋರ್ ಔಟ್ಡೋರ್ ಮಿಕ್ಸ್ ಮಾಡ್ಬೇಕಂದ್ರೆ 25 AS ಆಗೋದು. ಸೊ ಲೈಟ್ ಜಾಸ್ತಿ ಹಾಕ್ಬೇಕು. ಆಮೇಲೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಅದನ್ನು. ಸೊ ಆ ಥರದ್ದೆಲ್ಲ ತುಂಬ ಟಫ್. ಈಗಿನ ಬಿಡಿ 25 AS ಶೂಟ್ ಮಾಡ್ತಾರೆ, ಇವಾಗ 2000 AS ಶೂಟ್ ಮಾಡ್ತೀವಿ ಇವಾಗ. ಸೊ ಇವಾಗಿದ್ರೆ ಅವ್ರು ಇನ್ನೇನು ಅದ್ಭುತ ಮಾಡ್ತಿದ್ರು ಗೊತ್ತಿಲ್ಲ ಅವರು. ಖಂಡಿತ ಇನ್ನೊಂದಷ್ಟು ಬೇರೆ ಬೇರೆ ರೀತಿಯ ಹುಡುಕಾಟಗಳನ್ನು ಮಾಡ್ತಾಯಿದ್ರು, ಒಂದು ರೀತಿ ಹೊಸತನವನ್ನು ತಂದು ಕೊಡ್ತಾಯಿದ್ರು. ಆಮೇಲೆ ಹೊಸ ಡೈರೆಕ್ಟರ್ಗಳು ಬಂದರೆ ಅವ್ರಿಗೆ ಸ್ಕೆಚ್ ಆಗಿ ಕೊಟ್ಬಿಡೋರು. ಸೊ ನೋಡಿ ಇಲ್ಲಿ ಇರುತ್ತೆ, ಸೊ ಅಲ್ಲಿ ಈ ಕಡೆಯಿಂದ ಈ ಶಾರ್ಟು, ಈ ಕಡೆಗೆ ಇದು ಕ್ಲೋಸು, ಇದು ಮಿಡ್ಡು, ಇದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಂಡ್ರೆ ರೆಡಿ. ಸೊ ಈಗ ಡೈರೆಕ್ಟ್ ಹೇಳ್ಕೊಂತ ಮುಂಚೆ ಇವರೇ ರೆಡಿ ಆಗಿರ್ತದೆ, ಅಂದರೆ ಹೊಸಬ್ರಿಗೆ. ಸೊ ಆ ಥರದಲ್ಲಿ ಇಲ್ಲ, ನಾನು ಹೊಸಬ್ನೇ ಅವ್ರ ಜೊತೆ ಶುರು ಮಾಡಿದೆ ಅಲ್ಲ ಅಂದರೆ ಹಾಗಾಗಿ ನಾನು ಅವ್ರು ಏನೇನು ಹೇಳ್ತಿದ್ರೋ ಅದನ್ನೆಲ್ಲ ಪಾಠದ ಥರ ತಗೋತಾ ಇದ್ದೆ ನಾನು. ಇಲ್ಲ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ರಿಂದಾಗಿ ನನಗೆ ಆ್ಯಂಗಲ್ ವೈಸ್ ಶೂಟ್ ಮಾಡೋದು ಬಂತು. ಹೌದು. ಈಗ ಒಂದು ಆ್ಯಂಗಲ್, ಈಗ ಕ್ಯಾಮ್ರಾ ಇಲ್ಲಿ ಬಂದುಬಿಡ್ತು, ಈ ಕಡೆ ಆ್ಯಂಗಲ್ದೆಲ್ಲ ಮುಗಿಸ್ಬೋಣವಾ ಅನ್ನೋರು ಅವರು. ನನಗೆ ಗೊತ್ತು, 1, 5, 9, 12 ಅಂತ ಟಾಕ ಅಂತ ನಂಬರ್ ಹೇಳ್ಕೊಂಡು ಅಷ್ಟೇ ಆ್ಯಕ್ಷನನ್ನು ಅಲ್ಲಿ ಮಾಡ್ತಾಯಿದ್ವಿ ಅಲ್ಲಿಗೆ ಸಂಬಂಧಪಟ್ಟಾಗೆ. ನೆಕ್ಸ್ಟ್ ಕ್ಯಾಮ್ರಾ ಶಿಫ್ಟ್ ಆದರೆ ಮಾತ್ರ ಇನ್ನೊಂದು ಶಾಟಿಗೆ ಬರ್ತಾಯಿದ್ವಿ. ಆ ಆ್ಯಂಗಲಲ್ಲಿ ಎಲ್ಲ ಮುಗಿದಿದೆ ಅಂತ ಗೊತ್ತಾದ ಮೇಲೆ ಮತ್ತೆ ಆ ಕಡೆ ಹೋಗಬಾರ್ದು, ತಪ್ಪಿ ಎಲ್ಲ ಮುಗಿದ್ಮೇಲೆ, ಸಾರ್ ಒಂದು ಶಾಟ್ ಏನೋ ಹೋಗ್ದಿದ್ದೀನಿ, ಏನು ಕತೆ ಕಾಯ್ತಾ ಇದ್ರಾ ಅಂತಾನೆ ಬೈಸ್ಕೊಳ್ತೀವಿ. ಸೊ ಒಂದು ಅರ್ಥದಲ್ಲಿ ಪರ್ಟಿಕ್ಯುಲರ್ಲಿ ಕ್ಯಾಮ್ರಾವನ್ನು ನಾವು ಹೇಗೆ ಬಳಸಬೇಕು ಮತ್ತು ಅದನ್ನು ಹೇಗೆ ಉಪಯೋಗಿಸ್ಬೇಕು ಮತ್ತು ಹೇಗೆ ಟೈಮ್ ಸೇವ್ ಮಾಡಬೇಕು. ಯಾಕೆಂದರೆ ಪ್ರತಿ ಸಲ ಇದೊಂದು ಶಾಟ್ ಹಾಕು, ಆಮೇಲೆ ಮತ್ತೆ ಲೈಟಿಂಗ್ ಎಲ್ಲ ಚೇಂಜ್ ಮಾಡಿ ಈ ಕಡೆ ಒಂದು ಶಾಟು, ಅವೆಲ್ಲ ಮಾಡ್ತಾನೆ ಇರಲಿಲ್ಲ. ಟೈಮ್ ವೇಸ್ಟೇ ಮಾಡ್ತಿರಲಿಲ್ಲ. ಈ ಆ್ಯಂಗಲಿಂದ ಏನೇನಿದೆ ಮುಗಿಸಿ, ಲಾಂಗ್ ಶಾಟ್ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳಿ, ಮೂಮೆಂಟ್ ಇದೆಯಾ, ಹಾಗಾದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಹಾಗಾದ್ರೆ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ. ಸೊ ಲಿಟ್ರಲಿ ನನಗೆ ಒಂದು ಆ್ಯಕ್ಷನನ್ನು ಹೇಗೆ ಡಿವೈಸ್ ಮಾಡೋದು, ಡಿಸೈನ್ ಹೆಂಗಾಗುತ್ತೆ, ಆ ಡಿಸೈನಿಗೆ ತಕ್ಕ ಹಾಗೆ ಕ್ಯಾಮ್ರಾ ಎಲ್ಲೆಲ್ಲಿ ಇರಬೇಕಾಗತ್ತೆ, ಎಷ್ಟು ಶಾಟ್ ಬೇಕಾಗುತ್ತೆ, ಇವುಗಳ ಅರಿವು ಬಂದಿದ್ದೇ ರಾಮಚಂದ್ರ ಜೊತೆ ಕೆಲಸ ಮಾಡ್ತಾ. ಹಾಗಾಗಿ ನಾನು ಅವ್ರ ಜೊತೆ ಪ್ರತಿ ಸಿನಿಮಾದಲ್ಲೂ ಏನನ್ನಾದರೂ ಕಲಿತಾನೇ ಇರ್ತಾಯಿದ್ದೆ, ಒಂದಲ್ಲ ಒಂದು ಕಲಿಕೆ ನಡೀತಾನೆ ಇರೋದು. ಫಸ್ಟ್ ಟೈಮು ಈ ಇದರೊಳಗೆ 3 ಲೆನ್ಸ್ ಇರುತ್ತಲ್ವಾ, ಯಾವುದದು ಕ್ಯಾಮ್ರಾದ 3 ಲೆನ್ಸ್ ಇರುತ್ತಲ್ವಾ, 75, 25 ಆ ಥರ ಇರೋದು ಅಲ್ವಾ, 3 ಲೆನ್ಸ್ ಇರುತ್ತೆ. ಅವರ ಇದನ್ನು ಟಕ್ ಅಂತ ಹಿಂಗೆ ಟರ್ನ್ ಮಾಡಿದ್ರೆ ಇನ್ನೊಂದು ಲೆನ್ಸನ್ನು ಇಲ್ಲಿ ಗೇಜ್ಗೆ ಬರೋದು. ಹೌದು. ಒಂದು ಶಾಟ್ ನಾನು ಆ ಥರ ಟ್ರೈ ಮಾಡಿದ್ದೀನಿ ಬಂಗಾರ ಜಿಂಕೆನಲ್ಲಿ. ಫಸ್ಟ್ ಅದು 25 ಇರುತ್ತೆ, ನೆಕ್ಸ್ಟ್ 50 ಬರುತ್ತೆ, ನೆಕ್ಸ್ಟ್ 75 ಬರುತ್ತೆ. ಟಕ್ 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 ಅಂತ ಆನ್ ಶಾಟ್ ನಡೀತಾ ಇರ್ಬೇಕಾದ್ರೆ ಠಗ ಅದನ್ನು ಈಗ ಇವರು ಇದ್ರಲ್ಲಿ ಮಾಡ್ತಿದ್ದಾರೆ, ಯಾವುದಲ್ಲಿ ಎಡಿಟಿಂಗಲ್ಲಿ ಅಲ್ವಾ. ಆಮೇಲೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದಾಗ ನಾನು ಕಂಬಾರ್ ಸಿನಿಮಾ ಸಂಗೀತ ಅಂತ ಮಾಡಿದಾಗ ಝೂಮ್ ಶಾಟು, ಲೋಕೇಶ್ದು ಕ್ಲೋಸ್ ಮಿಡ್ಲ್ ಇಷ್ಟೇ ಇರುತ್ತೆ. ಸೊ ಲಾಂಗಿಂದ ಕ್ಲೋಸ್ ಬರುತ್ತೆ. ಸೊ ಝೂಮ್ ಬ್ಯಾಕ್ ಆಗ್ತಾ ಮುಂದಕ್ಕೆ ಹೋಗೋದು. ಸೊ ಫ್ರೇಮ್ ಇಷ್ಟೇ, ಸೊ ಬ್ಯಾಕ್ಗ್ರೌಂಡ್ ಮಾತ್ರ ಚೇಂಜ್ ಆಗ್ತಾರೆ, ಬ್ಯಾಕ್ಗ್ರೌಂಡ್ ಮಾತ್ರ ಹಿಂಗೆ ಆಗ್ತಾರೆ, ಬ್ಯಾಕ್ಗ್ರೌಂಡ್ ಮಾತ್ರ ಚೇಂಜ್ ಆಗ್ತದೆ. ಸೊ ಆ ಥರದಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು. ಸೊ ಆ ಥರ ಅವ್ರ ಹತ್ರ ವರ್ಕ್ ಮಾಡಿದ್ರೆ ನನಗೆ ಮುಂದೆ ನಂಗೆ ಭಾಳ ಅನುಕೂಲ ಆಯ್ತು. ಬೇರೆ ಚಿತ್ರಗಳು ಮಾಡಬೇಕಾದಾಗ ಅವ್ರನ್ನ ಸ್ಪಾಟಲ್ಲಿ ಏನು ಕೇಳೋಂಗಿಲ್ಲ, ಸರ್ ಇದು ಲೈಟ್ ಯಾಕೆ ಇಲ್ಲಿ ಇಟ್ಟಿದೆ ಅಂತ ಕೇಳೋಂಗಿಲ್ಲ, ಬೈದ್ಬಿಡೋರು. ಅದನ್ನೇ ಮನೇಲಿ ಕೇಳಿದ್ರೆ ಅದು ಈ ಥರ ಬಾರಿಸು, ಈ ಲೆನ್ಸ್ ಬಾರ್ ಹಿಂಗಾಗತ್ತೆ, ಹಿಂಗೆ ಮಾಡಬೇಕು ಅಂತೇಳಿ. ಅವರು ಮಲ್ಲಿಕಾರ್ಜುನಿಗೆ ಭಾಳ ನಾನು ಕಂಡಾಗೆ ಮಲ್ಲಿಕಾರ್ಜುನ ನಾನು ಸ್ಟಿಲ್ ಮಾಡ್ತಾ ಇದ್ನಲ್ಲ, ಅವಾಗ ಕೂತ್ಕೊಳ್ಳೋದು ಹೇಳ್ಕೊಡೋರು, ಹಿಂಗೆ ಕೂತ್ಕೊಳ್ಬೇಕು ನೀವು ಫಸ್ಟ್, ನೀವು 2C ಕ್ಯಾಮ್ರಾ ನೀವು
ಲಾಸ್ಟ್ ಶಾಟ್ ಏನು ತೆಗಿತೀವೋ ಅದಕ್ಕೆ ನೀವು ಕಂಫರ್ಟಬಲ್ ಆಗಿರಬೇಕು. ಫಸ್ಟ್ ನಿಮ್ಗೆ ಅನ್ಕಂಫರ್ಟಬಲ್ ಇದ್ರೆ ಪರವಾಗಿಲ್ಲ. ಸೊ ಕೆಲವೊಂದು ಪೊಸಿಷನ್ ಈಗಿದ್ದು ಹಿಂಗೆಲ್ಲ ಹೋಗುತ್ತೆ. ಲಾಸ್ಟ್ ಫ್ರೇಮಲ್ಲಿ ಲಾಸ್ಟ್ ಫ್ರೇಮ್ ಬರುವಾಗ ನಿಮ್ಮ ಬಾಡಿ ಕಂಫರ್ಟಬಲ್ ಕಂಫರ್ಟಬಲ್ ಆಗಿರಬೇಕು. ಫಸ್ಟ್ ಫ್ರೇಮಲ್ಲಿ ಬಂದು ನೀವು ಬರ್ತಾ ಬರ್ತಾ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ಹೇಳ್ಕೊಟ್ರು. ಸೊ ಅದನ್ನು ನಾನು ಕೇಳ್ಬಿಟ್ಟು ನಾನು ತಿಳ್ಕೊಳ್ತಾ ಇದ್ದೆ. ಅಂದರೆ ಅವ್ರಿಗೆ ಹೇಳ್ಕೊಟ್ಟಿದ್ದು. ಈಗ ಟ್ರಾಲಿ ಮೇಲೆ ಕೂತ ಮೇಲೆ ಬಿಗಿನಿಂಗಲ್ಲಿ ಏನೋ ಇರುತ್ತೆ, ಆಮೇಲೆ ಏನೇನೋ ಆಗ್ತಾ ಇರುತ್ತೆ, ಪೊಸಿಷನ್ ಚೇಂಜ್ ಅದು ಕೊನೆ ಫ್ರೇಮಲ್ಲಿ ಕೊನೆ ಪೊಸಿಷನಲ್ಲಿ ಬಂದಾಗ ಕೂಡ ಹಿಂಗೆಲ್ಲ ಹೊಟ್ಟೋಗಿರ್ತಾರೆ ಕ್ಯಾಮ್ರಾಮನ್ನು. ಸೊ ಯು ಮಸ್ಟ್ ಹ್ಯಾವ್ ದ ಸೇಮ್ ವಿಷನ್ ಇಲ್ಲಿಂದ ಅಲ್ಲಿವರೆಗೂ ಹೋಗುವಾಗಲಿ. ಆಗಂತೂ ಇದೆಲ್ಲ ಚೇಂಜಸ್ ಚಾನ್ಸಸ್ ಫೈಂಡರ್ ಚೇಂಜ್ ಆಗ್ತಾ ಇರಲಿಲ್ಲ. ಎಲ್ಲ ಫಿಕ್ಸರ್ ಆಗಿತ್ತು. ಸೊ ಅದಕ್ಕೆ ನಾವು ಆಪ್ರೇಟ್ ಆಗೋದು. ಕ್ಯಾಮರಾ ನಮಗೆ ಆಪ್ರೇಟ್ ಆಗ್ತಾ ಇರಲಿಲ್ಲ. ಸೊ ಈಗಿನ ಕ್ಯಾಮರಾ ಮಾನಿಟರ್ ಆರಾಮಾಗಿ ಆಪ್ರೇಟ್ ಮಾಡ್ಬೋದು. ಮಾನಿಟರ್ ಇದೆ, ಆಮೇಲೆ ಜೊತೆಗೆ ಅದು ಕೂಡ ಹೆಂಗೆ ತಿರುಗಿಸಿ ಹೆಂಗ್ ಬೇಕೋ ತಿರ್ಸ್ಬೋದು, ಕೆಳಗೆ ತಿರ್ಸ್ಬೋದು, ಎಲ್ಲವೂ ಸಾಧ್ಯತೆಗಳಿದೆ. ಏನೇನೂ ಸಾಧ್ಯತೆ ಇಲ್ಲದೆ ಇದ್ದಾಗ ಆ ಎಲ್ಲ ಸಾಧ್ಯತೆಗಳನ್ನು ಗುರುತಿಸಿದವರು ರಾಮಚಂದ್ರ. ಸೊ ಅವರ ಸ್ಪೆಷಾಲಿಟಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮತ್ತು ಕಲರ್ನಲ್ಲಿ ನೀನೇನಾದ್ರು ಕಂಡಿದ್ಯಾ? ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾವ ರೀತಿ ಅವರ ಇದಿತ್ತು? ಅವರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸ್ಪೆಷಲಿಸ್ಟ್. ಅಬ್ಸಲ್ಯೂಟ್ಲಿ. ನಿಮ್ಮ ಸಿನಿಮಾ ಮಾಡಿದ್ರಲ್ಲ ಸಂತ ಅಲ್ಲ, ಗ್ರಹಣ ಮತ್ತು ಗಡಾಕ್ಷದ ಐಕಾನ್. ಅಯ್ಯಪ್ಪ, ಐಕಾನ್ ಅದಕ್ಕೂ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಮೂರು ದಾರಿಗಳಲ್ಲ, ಇವ್ರದ್ದು ಆಕ್ರಮಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದವರು. ಆಕ್ರಮಣ ನಾನು ಸ್ಟಿಲ್ ಇದೆ ನಾನು. ಸೊ ಅವರು ಅದಾದಿಂದ ಕಲರ್ ಅಂದ ತಕ್ಷಣ ಶುರು ಆಗಿದ್ದು ಆರೋನೆ. ಸೊ ಲೋ ಬಡ್ಜೆಟ್ಗಳೆಲ್ಲ ಇನ್ನು ಬೇರೆ ಫಿಲಿಮು ಈಸ್ಟ್ ಮೇಲೆ ಮಾಡೋಕೆ ಆಗ್ತಾ ಇರಲಿಲ್ಲ. ಈಸ್ಟ್ ಮೇಲೆ ಕಾಸ್ಟ್ ಜಾಸ್ತಿ. ಸೊ ಅವಾಗ ಬರ್ತಾ ಏನಾಯ್ತು, ಸ್ವಲ್ಪ ಪ್ರೊಡ್ಯೂಸರ್ ಸ್ವಲ್ಪ ಪರವಾಗಿಲ್ಲ ನೀವು ಈಸ್ಟ್ ಮೆನ್ ಯೂಸ್ ಮಾಡಿ ಅಂತ ನೈಟ್ ಎಫೆಕ್ಟ್ಗೆ ಮಾತ್ರ ಈಸ್ಟ್ ಮೆನ್. ಸೊ ಆ ಸ್ಫೋಟದಲ್ಲಿ ಸಾಕಷ್ಟು ನೈಟ್ ಎಫೆಕ್ಟ್ಗಳು ಬಹಳಷ್ಟು ಇದೆ. ಸೊ ಕುಡಿಯೋದಾಗಲ್ಲ, ಕಾರಲ್ಲಿ ಬಂದು ಇಳಿಯೋದು, ಅದೆಲ್ಲ ರೈಲ್ವೆ ಆಕ್ಸಿಡೆಂಟ್ ಹೆಂಗೆ ಮಾಡಿದ್ವಿ ಹೇಳಪ್ಪ. ಶಾರ್ಟು, ಯಾಕಂದ್ರೆ ರೈಲೇ ಇಲ್ಲ ನಮಗೆ, ರೈಲ್ ಪರ್ಮಿಷನ್ನೂ ಇಲ್ಲ, ಬಟ್ ರೈಲಲ್ಲಿ ಬಳಸಿದ್ದೀವಿ ನಾವು. ಅದೇ ಟ್ರಾಲಿ ಮೇಲೆ ಲೈಟ್ ಇಟ್ಬಿಟ್ಟು ಮೂವ್ಮೆಂಟ್ ಮಾಡಿದ್ದು. ಟ್ರಾಲಿ ಮೇಲೆ ಒಂದು ಲೈಟ್ ಕಟ್ಟಿ ಆ ಲೈಟ್ನ ಮೂವ್ಮೆಂಟ್ ಅದೇ ಟ್ರೈನ್. ಸೊ ಅದು ಹತ್ರ ಬಂದ ತಕ್ಷಣ ಬ್ಲೀಚ್ ಆಗುತ್ತೆ, ಅಲ್ಲಿಗೆ ಇವುದಂತೆ ಶಾರ್ಟ್ ಕಟ್ ಆಯಿತು. ಸೊ ಅಂಥ ಕೆಲಸ ಆ ಥರ ನಿಮ್ಮ ಮತ್ತು ಅವರ ಥರ ವರ್ಕ್ ಮಾಡಿದ್ದಂತೆ ಶಂಕರ್ನಾಗಲಿ, ನೀವಾಗಲಿ, ಕಾಸರಳ್ಳಿ ಸರ್ ಆಗಲಿ, ಇವರ ಹತ್ರ ವರ್ಕ್ ಮಾಡಿದ್ರೆ ನಾನು ಸಾಕಷ್ಟು ನನಗೆ ಗೊತ್ತಿಲ್ಲ. ನಾನು ಕೆಲಸ ಕಲ್ತ್ಕೊಂಡೆ ನಾನು ಕೆಲವು. ಹೌದು, ಅದನ್ನು ನಾನು ಬೇರೆ ಇದ್ರಲ್ಲಿ ನಾನು ಉಪಯೋಗಿಸ್ಕೊಂಡಿದ್ದೀನಿ ಆ ಥರ. ಅದನ್ನೆಲ್ಲ ಖಂಡಿತ ಏನು ಅನುಭವ ಆಗಿರುತ್ತೆ ಅದನ್ನು ಮತ್ತೆ ಎಲ್ಲೋ ಬಳಸ್ಕೊತೀವಿ ನಾವು. ಯಾವಾಗ ನಮಗೆ ಆ ಸಮಯ ಸಿಕ್ಕಾಗ ಅದನ್ನು ಬಳಸ್ಕೊತೀವಿ ನಾವು. ಕ್ರೇನ್ ಬಳಸೇ ಇಲ್ಲ. ನಾನು ಮೊದಲನೇ ಸಿನಿಮಾಗೆ ಕ್ರೇನ್ ಇರಲಿಲ್ಲ. ಕಾರಣ ಯಾಕೆಂದರೆ ಶಬ್ದದಲ್ಲಿ ಕ್ರೇನ್ ಇದು ದುಡ್ಡು ಕೇಳ್ತಿದ್ರು. ಕ್ರೈನ್ ಇರಲೇ ಇಲ್ಲ ಅವಾಗ, ಎಲ್ಲೂ ತರಿಸಬೇಕಾಗಿತ್ತು. ಟ್ರೈನೇ ಬರ್ತಾ ಇರಲಿಲ್ಲ. ಟ್ರಾಲಿನೇ ದುಡ್ಡು ಜಾಸ್ತಿ ಅಂತ ಬೇಡ ಅಂತಿದ್ವಿ. ಅಂಥದ್ರಲ್ಲಿ ನಾವು ಕ್ರೇನ್ ಶಾಟ್ ಬಳಸಿದ್ದೀವಿ ಗ್ರಹಣದಲ್ಲಿ. ಏನು ಮಾಡಿದ್ರು, ಸಾರ್ ಈ ಥರ ಇದು ಹಿಂಗೆ ಮೇಲಕ್ಕೆ ಹೋಗ್ಬೇಕು, ಮಾತಾಡ್ತಾ ಇದ್ದಂಗೆ ಕೆಳಗೆ ಬರಬೇಕು, ಏನು ಮಾಡೋದು ಅಂದರೆ ಮಾಡೋಣ ಅಂದರು. ಅದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಾಯಂಕಾಲ ಶೂಟಿಂಗ್ ಎಲ್ಲ ಮುಗಿದೋಗಿತ್ತು, ಒಂದು ಗಾಡಿ ತರಿಸಿದ್ರು, ಎತ್ತಿನ ಗಾಡಿ. ಅದ್ರ ಮೂಕಿಗೆ ಅವ್ರು ಕೂತ್ಕೊಂಡ್ರು, ಹಿಂದ್ಗಡೆ ಯಾರೋ ಇಬ್ಬರಿಗೆ ಎತ್ತರೋ ಮೇಲಿಕೆ ಅಂದರು. ಕ್ಯಾಮ್ರಾ ಇಲ್ಲ, ಬರೀ ಅವರೇ ಒಂದೇ ಸಮಯ ಎತ್ತಬೇಕು, ಒಂದೇ ಸಮಯ ಇಳಿಸ್ಬೇಕು ಅಂತ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ನಾನು ಎಲ್ಲ ಅಂದಮೇಲೆ ಶೂಟಿಂಗ್ ಅಂದರೆ ಏನು ಮಾಡ್ತಾರೆ ಇವರು ಅಂತ ತಿಂಡಿ ಕರಿಯೋಕ್ಕೆ ಬಂದರೆ ಏನೋ ಮಾಡ್ತಾಯಿದ್ರು ಮೇಲೆ ಕೂತ್ಕೊಂಡು. ಏನು ಮಾಡ್ತಾಯಿದ್ದೀರಿ ಸರ್, ನಾಳೆ ಬೇಕಲ್ಲ ನಿಮ್ಮ ಶಾಟ್ಗೆ, ಕ್ರೇನ್ ಶಾಟ್ ಬೇಕಲ್ಲ ಅಂತ. ಸೊ ಕ್ಯಾಮ್ರಾ ಹಿಡ್ಕೊಂಡು ಇದನ್ನು ಎತ್ತಿನ ಗಾಡಿನ ಹಿಂದ್ಗಡೆ ಹಿಂಗೆ ಎಳಿತಾಯಿದ್ರು, ಇವರು ಮೇಲಕ್ಕೆ ಹಿಂಗೆ ಹೋಗ್ತಾಯಿದ್ರು. ಅದೇ ಗ್ರಹಣದಲ್ಲಿ ಅದೇ ಥರ ಒಂದು ಶಾಟ್ ಮಾಡಿದ್ರು. ಅದೇನೇ ಗ್ರಹಣ ಶಾಟ್ ಇದರಲ್ಲಿ ಗಡಶದಲ್ಲಿ. ಸೊ ಇವ್ರದ್ದು ಕ್ಲೋಸಿಂದ ಹಾಗೆ ಹೋಗ್ತಾ ಇಡೀ ಮರ ಕಾಣಿಸ್ಬೇಕು. ಹೌದು. ಸೊ ಟ್ರ್ಯಾಕ್ಟ್ರಲ್ಲಿ ಇಟ್ಕೊಂಡು ಅವಾಗಿಂದ ಬೇರೆ ಇನ್ನೇನು ಸಿಗಲ್ಲ, ಟ್ರ್ಯಾಕ್ಟ್ರಲ್ಲಿ ಇಟ್ಟು ಟ್ರ್ಯಾಕ್ಟರ್ ಮೂವ್ಮೆಂಟ್ ಮಾಡಿದ್ರು. ನೋಡಿಲ್ಲ, ಬಟ್ ಅದನ್ನು ಕೇಳಿದ್ದು ನಾನು. ಹೌದು. ಸೊ ಟ್ರ್ಯಾಕ್ಟರ್ನೇ ಮೂವ್ಮೆಂಟ್ ಆಗುತ್ತೆ. ಸೊ ಅದು ಫುಲ್ ಮರ ಮತ್ತು ಪಣಿಯಮ್ಮ ಕೂತಿರೋದು. ಕನ್ನಡದಲ್ಲಿ ಎಲ್ಲ ತಂತ್ರಜ್ಞಾನದ ಬಳಕೆಯನ್ನು ಏನೂ ಇಲ್ಲದಿದ್ದ ಕಾಲಘಟ್ಟದಲ್ಲಿ ಈಗ ಎಲ್ಲವೂ ಇದೆ ನಿಮಗೆ. ಸುಮ್ಮನೆ ಹಿಂಗೆ ಬಟನ್ ಹಿಂಗಂದರೆ ಏನು ಬೇಕಾದ್ರೂ ಸಿಗುತ್ತೆ ನಿಮಗೆ. ಅಷ್ಟೊಂದು ಲೈಟ್ ಆಗಲಿ, ಕ್ಯಾಮ್ರಾ ಫೆಸಿಲಿಟಿಗಳಾಗಲಿ, ಮತ್ತು ಅದನ್ನೂ ಮೀರಿದಂಥ ಡಿಜಿಟಲ್ ಫೆಸಿಲಿಟಿಗಳಾಗಲಿ, ಡಿಜಿಟಲ್ ಫೆಸಿಲಿಟಿಲೂ ಅದೇನೋ VFX ಇತ್ಯಾದಿಗಳೆಲ್ಲ ಇರೋದರಿಂದ ಬೇರೆ ಬೇರೆ ರೀತಿ ಈಗ ನೋಡಿದ್ದಕ್ಕೂ ನೀವು ಕೊನೆಯಲ್ಲಿ ನೋಡೋದಕ್ಕೂ ವ್ಯತ್ಯಾಸವನ್ನು ಕಾಣ್ಬೋದು. ಖಂಡಿತ. ಆದರೆ ಆವತ್ತು ಅಲ್ಲಿ ಏನು ಕಂಡಿದ್ರೋ, ಅಲ್ಲಿ ಏನು ಶೂಟ್ ಆಗಿತ್ತೋ ಅದೇ ರಿಸಲ್ಟ್ ಇರ್ತಿತ್ತು. ಹೌದು.
ನಮಗಂತೂ ಕಾಣಿಸ್ತಾ ಇರಲಿಲ್ಲ, ಯಾಕೆ ನಾವು ಡೈರೆಕ್ಟರ್ಗಳು. ಕ್ಯಾಮ್ರಾಮನ್ ಏನು ಹೇಳ್ತಾರೆ ಅದರ ಮೇಲೆ ನಾವು ಡಿಪೆಂಡ್ ಆಗಿರ್ತಿದ್ವಿ. ಎಲ್ಲ ಬರೀ ಕ್ಯಾಮ್ರಾಮನ್ ಮೇಲೆ ಡಿಪೆಂಡ್. ಕ್ಯಾಮ್ರಾಮನ್ ಮೇಲೆ ಡಿಪೆಂಡು. ಅದೇನು ಎಷ್ಟೋ ಸಲ ಆ್ಯಕ್ಟಿಂಗ್ ಬಗ್ಗೆ ನಾವು ಯೋಚನೆ ಮಾಡ್ತಿದ್ರು, ಅವರ ಮೆಲ್ಲಿಗೆ ಬಂದು ಕಿವಿನಲ್ಲಿ ಹೇಳೋರು, ಸ್ವಲ್ಪ ಅವ್ರನ್ನ ಸರಿ ಮಾಡು, ಇದು ಸರಿ ಇಲ್ಲ ಅಲ್ಲಿ ಅಂತ. ಅವರೇ ಹೋಗಿ ಹೇಳ್ತಿರಲಿಲ್ಲ, ಮತ್ತು ಅವ್ರು ಬೇರೆ ಯಾರಿಗೂ ಹೇಳ್ತಿರಲಿಲ್ಲ, ಬಂದು ನಮ್ಮ ಕಿವಿನಲ್ಲಿ ಹೇಳೋರು. ಅದು ಕರೆಕ್ಟ್. ಅದು ಯಾಕಂದರೆ ಅದು ಏನೇ ಕರೆಕ್ಷನ್ ಮಾಡಿದ್ರೆ ನಾವು ನಿರ್ದೇಶಕರಿಗೆ ಕರೆಕ್ಷನ್ ಮಾಡಬೇಕು. ಸೊ ಕ್ಯಾಮ್ರಾಮನ್ ಅಲ್ಲ. ಇಲ್ಲ, ಆ್ಯಕ್ಚುಲಿ ನೀನು ಸಂತ ಶಿಶುನಾಳಗೂ ಕೆಲಸ ಮಾಡಿದೆ ಅಲ್ವಾ, ಅದರ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇದೆ. ಅದು ಆಮೇಲೆ ಹೇಳ್ತೀನಿ, ಅದು ನೆಕ್ಸ್ಟ್ ಒಂದು ಸೆಷನ್ನೇ ಮಾಡೋಣ ಅದನ್ನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂತ ಶಿಶುನಾಳಿಗೆ.